ಸೀತಾ ಸೀತಾ ಯಾರದು? ಮಂಜುಳಾ, ಜಾನಕಿ, ಸುಶೀಲಾ, ಚಿತ್ರ. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಇಷ್ಟೊಂದ್ ಜನ ಹೆಂಗಸರಿಗೆ ನಿಮ್ ಕಣ್ಣು ಮುಚ್ಚಿ ಚಕ್ಕಂದ ಆಡೋಡ್ ಸಲಿಗೆ ಇದೆಯಾ? ಹಾಗೆಲ್ಲ ಏನಿಲ್ಲ. ಇವ್ರ ಹೆಸರನ್ನೆಲ್ಲ ಹಿಡಿದ್ನಲ್ಲ, ಇವ್ರ ಸಿನಿಮಾದಲ್ಲಿ ಹಾಡ್ತಾರಲ್ಲ ಪ್ಲೇ ಬ್ಯಾಕ್ ಸಿಂಗರ್. ಸುಮ್ಮನೆ ನೀನ್ ಚುಡಾಯಿಸಿ ಕೇಳಿದೆ ಅಷ್ಟೇ. ನಿನ್ನ ಹೃದಯಕ್ಕೆ 1,000 ಚೂರಿ ಚುಚ್ಚಾಲಾಗಿರ್ಬೇಕಲ್ಲ. ಇಂಥ ಮಾತನ್ನೆಲ್ಲ ತಮಾಷೆಗೂ ಹೇಳ್ಬೇಡಿ, ನನ್ ಕೈಲಿ ಸಹಿಸಕ್ಕಾಗಲ್ಲ. ಎಲ್ಲಿ ನಮ್ ಕುಮಾರ್ ಕಂಠೀರವ ಏನ್ ಮಾಡ್ತಿದ್ದಾನೆ? ತಂಗಿ ಬೇಕು ಅಂತ ಆಸೆಯಿಂದ ಅಳ್ತಾ ಇದ್ದಾನೆ. ಆಸೆ ಅವನ್ಗ ನಿನ್ಗ? ಯಾರದು ನೋಡು. ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಒಳಗಡೆ ಬಾ ಅಂತ ಕರೆಯೋದಿಲ್ವಾ? ಓಹೋ, ನೀವಾ? ನಿಮ್ ತಂಗಿ ಈ ಊರಲ್ಲ ಇದ್ದಾಳೆ ಅಂತ ನೆನಪಿಗೆ ಬಂತ? ಬನ್ನಿ. ಏನ್ ಮಾಡೋದು? ಯಾವುದೇ ಕಾರಣಕ್ಕೂ ನಿನ್ನ ಕೆಟ್ಟ ದೃಷ್ಟಿ ನಮ್ ಸಂಸಾರದ ಮೇಲೆ ಬೀಳ್ಬಾರ್ದು ಅಂತ ನಿಮ್ ಹೆಂಡತಿ ಅಪ್ನೆ ಮಾಡ್ಬಿಟ್ಟಿದ್ಲು. ಈಗ ಬೇರೆ ವಿಧಿ ಇಲ್ದೆ 10 ಕಡೆ ನಿಮ್ ಅಡ್ರೆಸ್ ಹುಡುಕಿ ಬರ್ಲೇಬೇಕಾಯ್ತು. ಕೂತ್ಕೊಳ್ಳಿ. ಏನ್ ವಿಷಯ? ನಮ್ ತಂದೆ ತಾಯಿಗೆ ತುಂಬಾ ಹುಷಾರಿಲ್ವಂತೆ. ಏನು? ಅಪ್ಪ ಅಮ್ಮಂಗ್ ಹುಷಾರಿಲ್ವಾ? ಹೌದು ಸೀತಾ, ಅವರು ನಿನ್ನ ತುಂಬಾ ಹಚ್ಕೊಂಡಿದ್ರು. ನೀನ್ ಮನೆ ಬಿಟ್ಟು ಬಂದ ಮೇಲೆ ಮಾನಸಿಕವಾಗಿ ಅವರು ತುಂಬಾ ಹಿಂಸೆ ಪಟ್ರಂತೆ. ಆ ಕೊರಗೆ ಅವ್ರನ್ನ ತಿಂತಾ ಇದೆ. ಹಾಕಿದ್ದೆಲ್ಲ ಅವ್ರೀಗ ಮರ್ತು ಬಿಟ್ಟಿದ್ದಾರೆ. ಸೀತಾ, ನೀನು ಎಲ್ಲ ಮರ್ತು ಒಂದು ಸಲ ಅವ್ರನ್ನ ನೋಡಕ್ ಬರ್ಬೇಕಂತೆ. ಅಮ್ಮ ಹತ್ಕೊಂಡು ಹೇಗಾದ್ರೂ ಮಾಡಿ ಸೀತಾನ ಮನೆ ಕರ್ಕೊಂಡ್ ಬಾ ಅಂತ ನನಗ್ ಫೋನ್ ಮಾಡಿದ್ರು. ಸೀತಾ, ಸೀತಾ, ಹಿರಿಯರ್ ಮನಸ್ಸನ್ನ ನೋಯಿಸೋದು ಒಳ್ಳೇದಲ್ಲ. ನೀನ್ ಈಗಲೇ ಹೊರಡು. ಏನಂದ್ರೆ? ನೀವು ಬನ್ನಿ, ನನ್ಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನೀನ್ ಹೊರಡು, ನಾನು ಆಮೇಲೆ ಬರ್ತೀನಿ. ನಾನು ಒಬ್ಳೆ ಮಗುನ್ ಕರ್ಕೊಂಡ್ ಹೇಗ್ ಹೋಗ್ಲಿ? ಜೊತೆಲಿ ನಾನಿದ್ದೀನಲ್ಲ. ನಿಮ್ ಯಜಮಾನ್ರು ಎಲ್ಲೂ ಓಡೋಗಲ್ಲ. ಹಾ, ಕಾರಿಗೆ ಪೆಟ್ರೋಲ್ ತುಂಬಿಸ್ಕೊಂಡ್ ಬರ್ತೀನಿ. ನೀನ್ ರೆಡಿ ಆಗು. ಏನು ಅಂದ್ರೆ, ನಿಮ್ಮೊಬ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ತುಂಬಾ ಭಯ ಆಗುತ್ತೆ ರೀ. ಎಲ್ಲ ಸಾಮಾನು ಕೈಗೆ ತೆಕ್ಕೊಟ್ರು ಸೀತಾ ಅದೆಲ್ಲಿ ಇದೆಲ್ಲಿ ಅಂತ ಕೇಳ್ತಾ ಇರ್ತೀರಾ. ಇನ್ ನೀವೊಬ್ರೇ ಇದ್ರೆ ಅದೇನ್ ತಿಂತೀರೋ, ಏನ್ ಮಾಡ್ತೀರೋ? ನನ್ಗೇನು ಆಗಲ್ಲ, ನೀ ಧೈರ್ಯವಾಗಿ ಹೋಗ್ಬಾ. ಸೀತಾ, ರೆಡಿನಾ? ಬಂದೆ ಅಕ್ಕ, ಬಾರೋ. ನೋಡಿ, ಹೊತ್ತೊತ್ತಿಗೆ ಸರಿಯಾಗಿ ತಿಂಡಿ ಊಟ ಎಲ್ಲ ಮಾಡ್ಬೇಕು. ಖಾರ ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ತುಪ್ಪ ಅಂತೂ ನೋಡಕ್ಕೆ ಹೋಗ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ವಾಣಿ 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 ನನ್ನ ಮುದ್ದಿನ ರಾಣಿ. ವಾಣಿ, ತುಂಬಾ ಲೇಟ್ ಆಗಾಯ್ತು. ಬಂದೆ ಬಂದೆ. ವಾಣಿ, ನಮ್ಮಿಬ್ಬರ ಮದ್ವೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ನನಗ್ ತುಂಬಾ ಆನಂದ ಆಗ್ತಾ ಇದೆ. ಒಳ್ಳೆ ಮೂಡಿರೋವಾಗ ಇಲ್ಲೂ ಯಾಕೆ ಕೋಡ್ ವರ್ಡು? ಕೋಗಿಲೆ ಆಗಿರೋ ಈ ಸೊಗಸಾದ ಕಂಠದಿಂದ ಒಂದು ಹಾಡು ಹೇಳ್ಬಾರ್ದಾ? ಜೋಕ್ ಮಾಡ್ಬೇಡ. ದಯ ಮಾಡೋ ರಂಗ ದಯ ಮಾಡೋ ಅಂತ ನೀನ್ ಅವತ್ತು ಆಡಿದ್ದನ್ನ ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅದು ನೀನ್ ಹಾಡ್ಲಿಲ್ವಾ? ಆ ಹಾಡನ್ನ ನಿಮ್ಮಮ್ಮನೇ ಹಾಡಿದಾಳೆ ಅಂತಂದ್ಮೇಲೆ ನಿನಗ್ ಮಾತು ಬರೋದಿಲ್ವಾ? ನಿಮ್ಮಪ್ಪ ಅಲ್ಕ ನನ್ ಮಗ ಮನೇಲೆ ಇದ್ದಾನಲ್ವಾ, ಮೊದ್ಲು ಅವನ್ ವಿಚಾರಿಸ್ಕೊಂಡು ಬರ್ತೀನಿ. ಇಲ್ಲಿ ಬಿತ್ಕೊಂಡಿದ್ದೆ ನನ್ ಮಗನೇ, ಅಲ್ಲ ನನ್ ಮಗನೇ, ಯಾಕೋ ನನ್ ಮಗನೇ ನನ್ನನ್ನೇ ಗುಗ್ಗು ಮಾಡ್ಬಿಟ್ಟಿಯಲ್ಲೋ. ಅಂದ್ರೆ ಗೊತ್ತಾಗೋಯ್ತಾ? ಅಂದ್ರೆ ಈ ವಿಚಾರ ನಿನಗ್ ಮೊದ್ಲೇ ಗೊತ್ತಿತ್ತಾ?
ಮನೆ ನನ್ ಮಗನೆ ಮೊದ್ಲೇ ಹೇಳ್ಬಾರ್ದಾಗಿತ್ತೇನೋ ನನ್ಗೆ. ಇದೇನಲ್ಲಿ ಅಂದ್ರೆ ಹೀಗಂತೀರಾ? ನಿಮ್ಮ ಮಗಳು ನನ್ನ ಪ್ರೀತಿಸ್ತಾಳೆ ಅಂತ ನೀವು ಹೇಳಿದ ಕೂಡ್ಲೆ ಅವಳೇ ಹೇಳಿದ್ಲಾ ಅಂತ ನಾ ಕೇಳಿದೆ. ಜ್ಞಾಪಕ ಇದ್ಯಾ? ಹೌದು, ಕೇಳಿದ್ರಿ. ಹೇಳಿದ್ಲು ಅಂತ ನೀವೇ ಹೇಳಿದ್ರಿ ತಾನೆ? ಹೇಳ್ದೆ. ಅವಳು ಬಾಯಿಂದ ಹೇಳಿಲ್ಲ ಅಂತ ನಾನ್ ಕೇಳಿದೆ ತಾನೆ? ಕೇಳಿದ್ರಿ ಕಣಪ್ಪ, ಯಾರಿಲ್ಲ ಅಂದಿದ್ದು. ಅವಳು ಬಾಯಿಂದ ಹೇಳಿದೆ, ಮೂಗಿನಿಂದ ಹೇಳ್ತಾಳ ಅಂತ ನೀವ್ ಹೇಳಿದ್ರಿ ತಾನೆ? ಹೇಳ್ದೆ ಕಣಪ್ಪ. ಏನು ಅಂದ್ರೆ ನಾನು ಬಂದ್ಬಿಟ್ಟೇರಿ. ಇದೇನೆ ನಿನ್ ಗೆಟಪ್? ಡ್ರೆಸ್ ಯಾಕೆ ಚೇಂಜ್ ಮಾಡಿದೆ? ಏಯ್, ಅವಳು ನನ್ನ ಹೆಂಡತಿ, ನಿಮ್ಮ ಅತ್ತೆ. ಅತ್ತೆ ಮಗಳು ಡಬಲ್ ರೋಲಾ? ರೀ ಏನ್ರಿ ಇದು? ಅತ್ತೆ ಅಂತಿದಿರಲ್ಲ, ಯಾರ್ರಿ ಇವನು? ನೋಡೆ, ನಾನ್ ನಿಧಾನ ಹೇಳ್ತೀನಿ, ಮೊದ್ಲು ಒಳಗಡೆ ಹೋಗು. ಅಳಿಯಂದ್ರೆ ನನ್ನ ಮಗಳು ಪ್ರಸ್ತುತ ಕೋಣೆಯಲ್ಲಿ ನಿಮಗೋಸ್ಕರ ಮೂಕರೋದನೆ ಪಡೆದಿರ್ತಾಳೆ. ಹೋಗಿ. ಮೂಕರೋದ್ನೆ ಪಡೆದೆ, ಇನ್ನನ್ ಬಾಯ್ ಬಿಟ್ಟ ಹೇಳ್ತಾಳೆ. ಒಟ್ನಲ್ಲಿ ನಾನ್ ಅಳಂಗ್ ಮಾಡ್ಬಿಟ್ರಿ. ಚಂದ್ರು, ಸ್ವಲ್ಪ ಒಳಗಡೆ ಬರ್ತೀಯಾ? ಓಕೆ ಸರ್. ಹಾ, ನಮ್ಮ ಕಂಪನಿ ಕನ್ಸ್ಟ್ರಕ್ಷನ್ ವರ್ಕ್ ಡಿಸೈನ್ ಮಾಡೋದೆಲ್ಲ ಚಂದ್ರುನೇ. ಹಿ ಇಸ್ ಮೈ ಕ್ಲೋಸ್ ಫ್ರೆಂಡ್. ಮೋರ್ ಓವರ್, ಹಿ ಇಸ್ ಅ ವೆರಿ ಸಿನ್ಸಿಯರ್ ವರ್ಕರ್. ಕಮ್ ಇನ್. ನೀನ್ ಇಲ್ಲಿ? ಅದು ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇದೆಯಾ? ಇದೆ ಸರ್. ಇವರು ನೋಡಕ್ ಗಂಭೀರವಾಗಿದ್ರು ತುಂಬಾ ನಾಟಿ. ಒಂದ್ಸಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಫಜೀತಿ ಮಾಡಿಟ್ಬಿಟ್ರು. ಫಜೀತಿ ಮಾಡಿದ್ ನಾನಾ ನೀನಾ? ನಾನೇ. ವೆಲ್, ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇದ್ದಿದ್ದು ಒಳ್ಳೇದೇ ಆಯ್ತು. ಚಂದ್ರು, ಸುಧಾನ ನೀನ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ನಮ್ ಕಂಪನಿಯಿಂದ ಅಪ್ಲೈ ಮಾಡಿರೋ ಗ್ರೂಪ್ ಕನ್ಸ್ಟ್ರಕ್ಷನ್ ಹೋಮ್ ಪ್ಲಾನ್ ನ ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಮಾಡಿ. ಇಟ್ ಇಸ್ ಮೋಸ್ಟ್ ಅರ್ಜೆಂಟ್. ಇದರಿಂದ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಲಾಭನೂ ಬರಬೇಕು. ಸುಧಾ, ಕೋಆಪರೇಟ್ ವಿತ್ ಚಂದ್ರು. ಓಕೆ ಸರ್, ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಓಕೆ, ಥ್ಯಾಂಕ್ ಯು ಸರ್. ಇದೇ ಆಸ್ಪತ್ರೆ ಚಿನ್ನ, ಸುಮ್ಮನಿರ್ಬೇಕು. ನಿನ್ಗೆ ಮಾತಾಡಂಗ್ ಮಾಡ್ತೀನಿ, ಗೊತ್ತಾಯ್ತಾ? ಡಾಕ್ಟರ್ ಹೇಳ್ದಂಗ್ ಕೇಳ್ಬೇಕು. ನನ್ನ ಆತ್ಮೀಯ ಪೇಷಂಟ್ಗಳಿಗೆ ಸುಸ್ವಾಗತ. ನಿಮ್ಮಿಬ್ರಲ್ಲಿ ಯಾರು ಡಾಕ್ಟ್ರು? ನಾನೇ. ನಿಮ್ಮಿಬ್ಬರಲ್ಲಿ ಪೇಷಂಟ್ ಯಾರು? ಇವಳೆ ನನ್ನ ಪ್ರೀತಿಯ ಹೆಂಡತಿ. ಏನ್ ನಿಮ್ ಪ್ರಾಬ್ಲಮ್ಮು? ಏನು? ಆಬಾ ಜಬಾ ದಬಾ. ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಮಾತ್ ಬರಂಗ್ ಮಾಡ್ಬಿಡಿ. ಇವಳಿಗೆ ಬರೀ ಲಿಪ್ ಮೂಮೆಂಟ್ ಕೊಡಕ್ ಬರ್ತಾ ಇದೆಯಾ ಹೊರತು ಡೈಲಾಗ್ ಹೇಳಕ್ ಬರ್ತಾ ಇಲ್ಲ. ಐ ಸಿ. ಯು ಕ್ಯಾನ್ ಸಿ ಬಟ್ ಯು ಕಾಂಟ್ ಹಿಯರ್. ದಟ್ ಇಸ್ ದ ಪ್ರಾಬ್ಲಮ್. ನೋಡಿ ಮಿಸ್ಟರ್, ಹೆಂಡತಿರಿಗೆ ಮಾತ್ ಬರ್ದೇ ಇರೋದು ಗಂಡಂದಿರು ಮಾಡಿರೋ ಪುಣ್ಯ. ಬೇಕಿಲ್ದೆ ಮಾತಾಡಿ ಗಂಡಂದಿರನ್ನ ಸಾಯಿಸ್ಬಿಡ್ತಾರೆ. ನನ್ನ ಸ್ವಂತ ಅನುಭವ. ಅದೆಲ್ಲ ನಂಗ್ ಗೊತ್ತಿಲ್ಲ. ಡಾಕ್ಟ್ರೆ, ನನ್ನ ಹೆಂಡತಿಗೆ 4 ಡೈಲಾಗ್ ಮಾತಾಡಂಗ್ ಮಾಡ್ಬಿಡಿ, ಅಷ್ಟು ಸಾಕು. ನಿಮ್ ಕರ್ಮ, ನಾನೇನ್ ಮಾಡ್ಲಿ? ನಡಿಯಮ್ಮ, ಸರಿ ಮಾಡ್ತೀನಿ. ಆ? ಗಂಟ್ಲು. ಏನ್ರಿ, ನನ್ನ ಹೆಂಡತಿಗೆ ಮಾತ್ ಬರ್ಬೋದಲ್ವಾ? ಬಂದ್ರೆ ಮಾತ್ ಬರ್ಬೋದು, ಇಲ್ಲ ಅಂದ್ರೆ ಹೆಣ ಬರ್ಬೋದು. ಏನಯ್ಯ ಡಾಕ್ಟ್ರೆ, ಹೆಂಡತಿಗೆ ಮಾತು ಬರ್ದೇ ಇರೋದು? ರೀ, ನನ್ನ ಹೆಂಡತಿಗೆ ಮಾತ್ ಬಂದ್ಬಿಡ್ತು. ಬಂದ್ಬಿಡ್ತು. ಹೆಂಗಸ್ರು ಅಂದ್ರೆ ಅಷ್ಟೊಂದು ಕೇವಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಲೇ, ಇವತ್ತು ನೀನು ಬಿಡಕ್ಕಿಲ್ಲ. ನಿನ್ನ ಆಸ್ಪತ್ರೆ ಅಯ್ಯಯ್ಯೋ, ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ. ಅಯ್ಯೋ, ನಿನ್ ಹೆಂಡತಿ ಮುದ್ದಿನ ಮಾತು ಹಾಳಾಯ್ತು. ಮೊದ್ಲು ಕರ್ಕೊಂಡು ಹೋಗಯ್ಯ. ಡಾಕ್ಟ್ರೆ, ಫೀಸು? ನಿನ್ ಫೀಸು ಬೇಡ, ನಿನ್ ಪಿಂಡ ಬೇಡ, ಮೊದ್ಲು ಕರ್ಕೊಂಡು ಹೋಗಯ್ಯ. ಅಲ್ಲ, ಹಣ. ನನ್ನ ಹೇಳ ಬೆಳಕಿಂತ ಮುಂಚೆ ನೀನ್ ಕರ್ಕೊಂಡು ಹೋಗಯ್ಯ. ಎಷ್ಟು ಕಷ್ಟ ಬಿದ್ದಿದ್ದೀರ ನೀವು. ಸರ್, ಹೌದು ಡ್ಯಾಡಿ. ನಾನ್ ಜಾಬ್ ಜಾಯಿನ್ ಆದೆ. ಸುಮ್ನೆ ಟೈಮ್ ಪಾಸ್, ಬೋರ್ ಹೊಡೆಯುತ್ತಲ್ಲ ಅದಕ್ಕೆ. ಹಲೋ ಮಮ್ಮಿ, ಸ್ಟೇಟ್ಸ್ ಯಾವಾಗ ಬರ್ತೀಯಾ? ರಿಯಲಿ? ಗುಡ್. ಓಕೆ ಮಮ್ಮಿ, ಓಕೆ, ಥ್ಯಾಂಕ್ ಯು, ಬಾಯ್. ಸರ್, ನಮ್ ಡ್ಯಾಡಿ ಮಮ್ಮಿ ಸ್ಟೇಟ್ಸ್ ಇಂದ ಫೋನ್ ಮಾಡಿದ್ರು. ಅವರು ಇಂಡಿಯಾಗ್ ಬರ್ತಾ ಇದಾರಂತೆ. ನನಗೆ ಒಳ್ಳೆ ಸಂಬಂಧ ನೋಡಿದಾರಂತೆ.
ನಾನ್ ನೋಡಿ ಓಕೆ ಮಾಡ್ಬಿಟ್ರೆ ಆದಷ್ಟು ಬೇಗ ಪಿಪಿ ಪಿಪಿ. ಹಲೋ ಹಲೋ ಸರ್, ನಾನು ಹೇಳಿದ್ದನ್ನ ಕೇಳಿಸ್ಕೊಂಡಿಲ್ವಾ? ನಮ್ಗೆ ಆಫೀಸ್ ನಲ್ಲಿ ಸಂಬಳ ಕೊಡೋದು ಕೆಲಸ ಮಾಡೋಕೆ, ಮಾತಾಡಕ್ಕಲ್ಲ. ಆಹಾ, ದಟ್ಸ್ ವೈ ಐ ಲೈಕ್ ಯು. ಹ್ಮ್ ಏನ್ ಸರ್ ಹಾಗ್ ನೋಡ್ತಿದ್ದೀರಾ? ಐ ಲವ್ ಯು ಅನ್ಲಿಲ್ಲ, ಐ ಲೈಕ್ ಯು ಅಂದೆ ಅಷ್ಟೇ. ಈ ಫೈಲ್ಗೆ ಅರ್ಜೆಂಟ್ ಆಗಿ MD ಹತ್ರ ಸೈನ್ ಮಾಡಿಸಿ ಕಾರ್ಪೊರೇಷನ್ ಕಳಿಸು. ಓಕೆ ಸರ್.